ಹಲೋ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟ್ಟಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇಲ್ಲಿ ಬಂದಿದ್ದೀರಾ ಅಂದರೆ ಏನು ಹೇಳ್ರಿ, ಸೈನ್ಸ್ 80/80 ಹೆಂಗೆ ಅಂತ. ಹೌದಾ ಇಲ್ಲೋ ಸರ್? ಸೈನ್ಸ್ ಹೆಂಗೆ 80/80 ಸ್ಕೋರ್ ಮಾಡೋದು? ಇಟ್ಸ್ ನಾಟ್ ಡಿಫಿಕಲ್ಟ್. ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಆದರೆ ದೆರ್ ಆರ್ ಸಮ್ ಅಪ್ರೋಚಸ್. ಹೆಂಗೆ ಏನು ಈಗ ಚಾಪ್ಟರ್ ವೈಸ್ ನೋಡೋಂಗಿದ್ರೆ ಯಾವ ಚಾಪ್ಟ್ರು ಹೆಂಗೆ ನೋಡಬೇಕು ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಈಗ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು, ಯಾಕೆ ಚಾಪ್ಟರ್ ವೈಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಅಥವಾ ಒನ್ ಶಾರ್ಟು, ಸೊ ಎಲ್ಲದರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ನಿಮಗೆ ಯಾವ ಚಾಪ್ಟರ್ ಕಷ್ಟ ಇದೆ ಅದು. ಬಿಕಾಸ್ ಸಿ 80/80 ಬೇಕು ಅಂದರೆ ಇಟ್ಸ್ ನಾಟ್ ಸುಮ್ಮನೆ ನಾನು ಹೋಗಿ ಆಯ್ತಪ್ಪ ಇವತ್ತು ಓದ್ತೀನಿ ನಾಳೆ ಹೋಗಿ ಬರಿತೀನಿ ಅಂದರೆ ಆಗಲ್ಲ ಅಲ್ವಾ. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಹೆಂಗೆ ಯಾವ ಥರ ಕೇಳಬಹುದು, ಸೊ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿದೆ. ಚೆಕ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿರಿ, ಲೈಕ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಓಕೆ, ಸೊ ದೇರ್ ಆರ್ ಸೋ ಮೆನಿ ಅದರ್ ವೀಡಿಯೋಸ್ ವಿಚ್ ವಿಲ್ ಬಿ ಕಮಿಂಗ್ ಅಪ್. ಸೊ ನಿಮಗೂ ಬರ್ತಾ ಇರುತ್ತೆ ಇನ್ಫಾರ್ಮೇಷನ್. ಓಕೆ, ಸೊ ಈಗ ನಿಮಗೆ ಈಗ ನಾನು ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಬೇಸ್ಡ್ ಆನ್ ದ ಕಮೆಂಟ್ಸ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಪ್ರೊವೈಡ್ ಯು ಆಲ್, ಡೆಫಿನೆಟ್ಲಿ. ಸೊ ಏನು ಅಂತನಾ ನಾನು ಐ ವಿಲ್ ಕಮ್ ಬ್ಯಾಕ್ ಲೇಟರ್. ಸೊ ಏನೇನಿದೆ ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಬಟ್ ಏನು ಬೇಕು ಅಂತನಾ ಈಗ ಚಾಪ್ಟರ್ ವೈಸ್ ಹೇಳ್ತೀನಿ. ಸೊ ಇಲ್ಲಿ ಕೀ ಟಾಪಿಕ್ಸ್ ಇದೆ. ಸೊ ಏನೇನು ಕೀ ಟಾಪಿಕ್ಸು? ಈ ಕೆಮಿಸ್ಟ್ರಿ ಅಂತ ತೊಗೊಂಡಾಗ ಕೆಮಿಕಲ್ ರಿಯಾಕ್ಷನ್ಸ್, ಸೊ ಏನೇನು, ನೆಕ್ಸ್ಟ್ ನೀವೇನೇನು ನೋಡ್ಕೋಬೇಕು, ಮಿಸ್ ಮಾಡಲೇಬಾರ್ದು ಅಂತ. ನೆಕ್ಸ್ಟ್ ಅದೇ ರೀತಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಬಂದಾಗ ಸೊ ಏನು ಎತ್ತ, ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಇನ್ನೂ ಕೀ ಟಾಪಿಕ್ಸ್ ಬೇಕು ಅಂದರೆ ಈಗ ಫಿಸಿಕ್ಸ್ ಆಯಿತು, ಇಟ್ಸ್ ನಾಟ್ ಜಸ್ಟ್ ಕೆಮಿಸ್ಟ್ರಿ. ಸೊ ಫಿಸಿಕ್ಸ್ ಆಯಿತು. ಈಗ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ವಾಟ್ ಈಸ್ ದಟ್ ಐ ನೀಡ್ ಟು ಚೆಕ್ ಅಟ್ ಎನಿ ಕಂಡೀಷನ್ ಆ್ಯಂಡ್ ಮಿಸ್ ಮಾಡಬಾರ್ದು ಅಂತ ಇತ್ತು ಅಂದರೆ ಏನೇನಿದೆ, ಮಸ್ಟ್ನು, SI ಯೂನಿಟ್ಸು, ಸೊ ಇದೆಲ್ಲ ಇದೆ. ಸೊ ಇದೆಲ್ಲ ನಿಮಗೆ ಬೇಕು ಅಂದರೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಮಾಡಿರಿ ಆ್ಯಂಡ್ ಐ ವಿಲ್ ಟ್ರೈ ಟು ಪ್ರೊವೈಡ್ ಯು. ಇದಿಷ್ಟೇ ಅಲ್ಲ, ಸೊ ಇದ್ರ ಜೊತೆಗೆ ಸೊ ಕ್ವಿಸ್ ಅದ್ಯಾಕೆ ಅಲ್ಲಿವರೆಗೂ ಹೋಗ್ಬೇಕು. ಸೊ ವಿ ಆರ್ ಡೆವಲಪಿಂಗ್ ಕ್ವಿಸ್ ಡೆವಲಪ್ ಮಾಡ್ತಿದ್ದೀವಿ. ಸೊ ನಿಮಗೆ ಬೇಕು ಅಂತ ನಾನು ಕಮೆಂಟ್ಸ್ ನೋಡಿದೆ ಅಂದರೆ ನಾವಿನ್ನೂ ಫಾಸ್ಟಾಗಿ ಮಾಡ್ತೀವಿ. ಓಕೆ, ಇದ್ರ ಜೊತೆಗೆ ಫ್ಲ್ಯಾಶ್ ಕಾರ್ಡ್ಸ್ ಇದೆ. ಸೊ ಫ್ಲ್ಯಾಶ್ ಕಾರ್ಡ್ಸ್, ಸೊ ಈಗ ಆ್ಯಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀವಿ, ಏನು ಮೆಷರ್ ಮಾಡುತ್ತೆ, ಸೊ ಕರೆಂಟು, ಸೊ ಇದೆಲ್ಲ ಬೇಕು ಅಂದರೆ ಯು ವಾಂಟ್ ಆಲ್ ದಿಸ್, ಏನು ಮಾಡಬೇಕು, ಕಮೆಂಟ್ ಮಾಡಿರಿ. ಓಕೆ, ಸೊ ಈಗ ನೋಡೋಣವಾ. ನೆಕ್ಸ್ಟು ಸರ್ ನೀವು ಕೇಳ್ಬೋದು, ಸರ್ ನಾನು ಪ್ರಿಪ್ರೇಟ್ರಿಲಿ ಫಸ್ಟ್ ಪ್ರಿಪ್ರೇಟ್ರಿ ಇಷ್ಟು ಬಂತು, ಸೆಕೆಂಡ್ ಇಷ್ಟು ಬಂತು, ಥರ್ಡ್ ಇಷ್ಟು ಬಂತು. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಆಲ್ ಸ್ಟೂಡೆಂಟ್ಸ್. ಅಂದರೆ ಈಗ ಇನ್ ಕೇಸ್ ನಿಮ್ದು ಏನಾದರೂ ಸ್ಕೋರ್ ಕಮ್ಮಿ ಆಗಿತ್ತು ಅಂದರೆ ನೀವೇನು ಮಾಡಬೇಕು, ಹೌ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಅಥವಾ ನಾನು ಓಕೆ ಐ ಆಮ್ ಮೀಡಿಯಮ್ ಅಂದರೆ ಓಕೆ ಏನು ಮಾಡಬೇಕು, ಸರ್ ನನಗೆ ಐ ಆಮ್ ಸ್ಕೋರಿಂಗ್ ಗುಡ್, ಸೊ ಈ ಪ್ರಿಪ್ರೇಟ್ರಿ ಆಯಿತು, ಇನ್ನೊಂದಾಯಿತು, ಐ ಆಮ್ ಸ್ಕೋರಿಂಗ್ ರಿಯಲಿ ಗುಡ್, ಸೊ ನಾ ಏನು ಮಾಡಬೇಕು. ಸೊ ಎಲ್ಲರಿಗೂ ಇದೆ, ಐ ವಿಲ್ ಬಿ ಕವರಿಂಗ್. ಓಕೆ, ಈಗ ಸೊ ನಿಮ್ಮ ಟಾರ್ಗೆಟ್ ಫಸ್ಟು ಚೂಸ್ ಮಾಡಬೇಕು. ಸೊ ಇಸ್ ಇಟ್ ಲೈಕ್ 50? ಓಕೆ, ನಾನೀಗ 50 ಮಾರ್ಕ್ಸ್, ಓಕೆ ನನಗೀಗ ಪ್ರಿಪ್ರೇಟ್ರಿಲಿ 50 ಅರೌಂಡ್ 50 ಬರ್ತಿದೆ. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾ, ಆರ್ ನಾನೀಗಾಗಲೇ ನನಗೆ 70 ಹತ್ರ ಬರ್ತಿದೆ, ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾ, ಆರ್ ಈಗ ನಾನು ಐ ಆಮ್ ಸ್ಕೋರಿಂಗ್ ಇವನ್ ಮೋರ್ ದೆನ್ ದಟ್, ಅಂದರೆ ನಾನೀಗ 70 ಹತ್ರ ನನಗೆ ಆಗಲೇ ಇದ್ದೀನಿ, ಸೊ ನಾನು 70 ಮೇಲಿದ್ದೀನಿ ಅಂದರೆ ಸೊ ವಾಟ್ ಈಸ್ ದಟ್ ಐ ನೀಡ್ ಟು ಡು. ಓಕೆ, ಸೊ ಒಂದೊಂದಾಗೆ ನೋಡೋಣ. ಸೊ ಈಗ 50 ಆದರೂ ಬರಬೇಕು ಅಂದರೆ ಏನು, ಅಥವಾ 50ಗಿಂತ ಓಕೆ ನಾನು ಬೇಸಿಕ್ಸ್ ಏನು ಮಾಡ್ಕೋಬೇಕು, ಇದು ನಾನು ಮಿಸ್ ಮಾಡಿದ್ದೀರಾ ಅಂದರೆ ಸೊ ಫಸ್ಟ್ ಆಫ್ ಆಲ್ ಹೋಗಿ ಚೆಕ್ ಮಾಡಿ. ಸೊ ಬಿಫೋರ್ ಗೋಯಿಂಗ್ ಅಂದರೆ ಬಿಫೋರ್ ಟೇಕಿಂಗ್ ಅಪ್ ಅದರ್ ಥಿಂಗ್ಸ್, ಸೊ ಫಸ್ಟ್ ಇದನ್ನು ಚೆಕ್ ಮಾಡಿರಿ. ಸೊ ಇಲ್ಲಿ ಕಾನ್ಸೆಪ್ಟ್ ಹೇಳಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಆಲ್ ದ 4 ಮಾಡಲ್ ಕ್ವಶನ್ ಪೇಪರ್ಸ್. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ 50 ಅಂದರೆ ಸರ್ ನಾನು 50 ಹತ್ರ ಇದೆ, ಸೊ ಇನ್ನೂ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಸಾಲ್ವ್. ನೀವು ಅಟ್ ಎನಿ ಕಂಡೀಷನ್ 4 ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲೇಬೇಕು. ಅದ್ರ ಜೊತೆಗೆ 3 ಪ್ರಿಪ್ರೇಟ್ರಿ, ಲಾಸ್ಟ್ ಇಯರ್ದು 3 ಅಲ್ಲ, ಹಾಂ. ಸೊ ಲಾಸ್ಟ್ ಇಯರ್ 3 ಫೈನಲ್ ಎಕ್ಸಾಮ್ದು
ಕ್ವಶನ್ ಪೇಪರ್. ಸೊ ಎಷ್ಟಾಯಿತು, 4 + 3 + 3 10 ಪೇಪರ್ ಮಿನಿಮಮ್. ಸೊ ಮಿನಿಮಮ್ 10 ಪೇಪರ್ಸ್ ನೋಡ್ಕೊಂಡಿರಲೇಬೇಕು. ಯಾವ ಕ್ವಶನ್ ಬಂದ್ರೂ ಅದರಲ್ಲಿ ಬರೆಯೋಂಗಿರಬೇಕು. ಓಕೆ, ಸೊ ಈಗ ಫಿಸಿಕ್ಸ್ ಆ್ಯಂಡ್ ಅದಾದಮೇಲೆ ಇನ್ ಕೇಸ್ ಇದೇನಾದರೂ ಬಿಟ್ಟಿದ್ರೆ ನೋಡ್ಕೊಡ್ರಿ. ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತು, ಎಸ್ ಐ ಯೂನಿಟ್ಸ್ ಆಯಿತು, ಹೋಮ್ಸ್ ಲಾ, ಜೋಲ್ಸ್ ಲಾ ಆಯಿತು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಯಾಗ್ರಾಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೇ ಡಯಾಗ್ರಾಮ್ಸು ಲೈಟಲ್ಲಿ ಇಂಪಾರ್ಟೆಂಟು, ಐ ಡಿಫೆಕ್ಟ್ಸು ಕರೆಕ್ಷನ್ಸು ಇಂಪಾರ್ಟೆಂಟು. ನೆಕ್ಸ್ಟ್ ಅದ್ರ ಜೊತೆ ಇಲ್ಲೇ ಲೈಟಲ್ಲಿ ಬಂದಾಗ ಲಾಸ್ ಆಫ್ ರಿಫ್ಲೆಕ್ಷನ್ನು, ಲಾಸ್ ಆಫ್ ರಿಫ್ರಾಕ್ಷನ್ನು. ಸೊ ಇದೆಲ್ಲ ಇಂಪಾರ್ಟೆಂಟ್. ಅಷ್ಟು ಲಾಸ್. ಓಕೆ, ಸೊ ಈಗ ಅದೇ ಕೆಮಿಸ್ಟ್ರಿ ನೋಡೋಂಗಿದ್ರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ 8 ಅಲ್ಲ 4. ಸೊ ಇಂಡಿಕೇಟರ್ಸು, ಯಾವ್ಯಾವ ಇಂಡಿಕೇಟರ್ಸು ಏನು. ಸೊ ಸಾಲ್ಟ್ಸ್ ವೆರಿ ಇಂಪಾರ್ಟೆಂಟ್. ಸಾಲ್ಟ್ಸ್ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಸಾಲ್ಟ್ಸ್ ಮೇಲೆ. ಇಟ್ ಕ್ಯಾನ್ ಬಿ ಫಾರ್ 2 or 3 ಮಾರ್ಕ್ಸ್ ಆರ್ 1 ಮಾರ್ಕ್ಸ್. 1 ಮಾರ್ಕ್ಸ್ ಕಮ್ಮಿ, ಬಟ್ 2 ಮಾರ್ಕ್ಸ್ ಅಂತೂ ದೇರ್ ಇಸ್, ಅಂದರೆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನೆಕ್ಸ್ಟ್ ಮೆಟಲ್ ರಿಯಾಕ್ಷನ್ಸ್ ಅಂದರೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸು, ವಾಟರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ಆಕ್ಸಿಜನ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ. ಸೊ ಹೋಮೋಲೋಗಸ್ ಸೀರೀಸ್ ವೆರಿ ಬೇಸಿಕ್ಸು. ಸೊ ಹೋಮೋಲೋಗಸ್ ಸೀರೀಸು, ಸ್ಟ್ರಕ್ಚರ್ಸ್, ಬೇರೆ ಬೇರೆ ಸ್ಟ್ರಕ್ಚರ್ ಬರೆಯೋದು ಅದೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಕೊರೋಷನ್ನು, ರ್ಯಾನ್ಸಿಡಿಟಿ ಅಂದರೆ ಏನು. ಸೊ ಇದು ಬೇಸಿಕ್. ಓಕೆ, ಸೊ ಈಗ ಅದೇ ಬಯಾಲಜಿಲಿ ನೋಡ್ರಿ ಫೋಟೋಸಿಂಥಸಿಸ್ಸು, ರೆಸ್ಪಿರೇಷನ್ ಪ್ರೋಸೆಸ್ಸು, ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಅಥವಾ ಪ್ಲ್ಯಾಂಟ್ಸಲ್ಲಿ, ಎಕ್ಸ್ಟ್ರೀಷನ್ನು, ಸೊ ರಿಪ್ರೊಡಕ್ಷನ್. ಸೊ ಇದಂತೂ ಬೇಸಿಕ್ಕು. ಸೊ ನೆಕ್ಸ್ಟ್ ಎನ್ವೈರ್ಮೆಂಟ್ ಲಾಸ್ಟ್ ಚಾಪ್ಟರ್ ಇದೆ. ಅದೇನು ಸಿಂಪಲ್, ವೆರಿ ಸಿಂಪಲ್, ಜನರಲ್ ಆಗು ಬರಿಬೋದು. ಓಕೆ ಸರ್, ನಾನು ಈಗಾಗಲೇ 50 ಮೇಲೆ ಹೋಗಿದ್ದೀನಿ. ನಾನು 70 ಹೆಂಗೆ ಫಸ್ಟು 70 ಅಚೀವ್ ಮಾಡಬೇಕು, ಅದಾದಮೇಲೆ ಅದ್ರ ಮೇಲೆ ನೋಡಬೇಕು ಅಂತ ಇತ್ತು ಅಂದರೆ ಯು ಹ್ಯಾವ್ ಟು ಫಾಲೋ ನ್ಯೂಮರಿಕಲ್ಸ್. ಸೊ ಈಗ ನ್ಯೂಮರಿಕಲ್ಸು ಹೋಮ್ಸ್ ಲಾ ಆಯಿತು, ಜೋಲ್ಸ್ ಲಾ, ಅದ್ರ ಮೇಲೆಲ್ಲ ನ್ಯೂಮರಿಕಲ್ಸ್ ಇರುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕ್ ಪವರ್ ಕನ್ಸಂಪ್ಷನ್, ಸೊ ಅಂದರೆ ನ್ಯೂಮರಿಕಲ್ ಸಾಲ್ವ್ ಮಾಡೋದಾಯಿತು. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್, ಈಗ ಸಾಲಿನಾಯ್ಡು, ಸೊ ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅಥವಾ ಸಾಲಿನಾಯ್ಡಲ್ಲಿ ಪ್ರಾಪರ್ಟೀಸ್ ಏನೇನಿದೆ ಅದೆಲ್ಲ ಬೇಸಿಕ್ ಬೇಕೇ ಬೇಕು. ಬಟ್ ಬೇಸಿಕ್ ಅದು, ಬಟ್ ಹೇಳ್ತಿರೋದು. ನೆಕ್ಸ್ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆಯಿತು, ರಿಫ್ರಾಕ್ಟಿವ್ ಇಂಡೆಕ್ಸು, ಲೆನ್ಸ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸು. ಓಕೆ, ಈಗ ನೀವು ಅದೇ ಕೆಮಿಸ್ಟ್ರಿ ನೋಡಿದ್ರೆ ಬ್ಯಾಲೆನ್ಸಿಂಗ್ ಅಂತೂ ಬೇಕೇ ಬೇಕು. pH ಸ್ಕೇಲು, ಯಾವ ಸಬ್ಸ್ಟೆನ್ಸು ಏನು pH ಇರುತ್ತೆ. ಸೊ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸು ಹೆಂಗೆ, ಸೊ ಅದು ಯಾವ್ಯಾವ್ದ್ರ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ. ಅಂದರೆ ಎಕ್ಸ್ಟ್ರಾಕ್ಷನ್, ಎಸ್ಪೆಷಲಿ ಎಕ್ಸ್ಟ್ರಾಕ್ಷನ್ಸಲ್ಲಿ ರಿಯಾಕ್ಟಿವಿಟಿ ಸೀರೀಸು ಇಂಪಾರ್ಟೆಂಟ್. ಅಂದರೆ ಈಗ ನೀವು ಕಾರ್ಬೋನೇಟು, ಕ್ಯಾಲ್ಸಿನೇಷನು, ರೋಸ್ಟಿಂಗು, ಅಥವಾ ಅದನ್ನು ಯಾವ ಮೆಥಡು, ಸೊ ವಿಚ್ ಈಸ್ ದ ಮೆಥಡ್ ದಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಟ್ ಮೆಟಲ್ ಫ್ರಮ್. ಸೊ ಅದಕ್ಕೆ ಫ್ಲೋ ಚಾರ್ಟ್ ಈಸ್ ಇಂಪಾರ್ಟೆಂಟ್. ಸೊ ಫ್ಲೋ ಚಾರ್ಟ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲಿ ಫ್ಲೋ ಚಾರ್ಟ್ ಇದೆ, ಇಂಪಾರ್ಟೆಂಟು. ಸೊ ಮೆಟಲ್ಸ್ ನಾನ್ ಮೆಟಲ್ಸ್ ಒಂದು ಶಾರ್ಟಲ್ಲಿ ಅದು ಮಾಡಿದ್ದೀನಿ, ಚೆಕ್ ಮಾಡಿರಿ ಹೆಂಗೆ ಈಸಿಯಾಗಿ ನೆನ್ಪಿಟ್ಕೊಳೋದು ಅಂತ. ಸೊ ಆ್ಯಂಡ್ ಅಗೇನ್ ರಿಯಾಕ್ಟಿವಿಟಿ ಸೀರೀಸ್ ಅಂದಾಗೂ ಸೊ ಹೆಂಗೆ ರಿಯಾಕ್ಟ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟಿಗೆ ಬೇಕಲ್ಲ. ಸೊ ರಿಯಾಕ್ಟಿವಿಟಿ ಸೀರೀಸ್, ಸೊ ಹೈಲಿ ರಿಯಾಕ್ಟಿವೋ, ಲೆಸ್ ರಿಯಾಕ್ಟಿವೋ, ಆ್ಯಂಡ್ ಹಿಂದೆ ತೋರಿಸಿದ್ನಲ್ಲ ವಾಟ್ರ್ ಜೊತೆ. ಸೊ ಈ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿತ್ತು ಅಂದರೆ ವಾಟ್ರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಆಂಫೋಟೆರಿಕ್ ಆಕ್ಸೈಡ್ಸ್ ಎಕ್ಸಾಂಪಲ್ಸ್ ಸಾಕಷ್ಟು ಸಲ ಕೇಳ್ತಿದ್ದಾರೆ, ಸೊ ನೋಡ್ಕೊಳ್ರಿ. ಸೊ ಮೆಟಲರ್ಜಿ ಎಕ್ಸ್ಟ್ರಾಕ್ಷನ್ ಹೇಳಿದೆ. ಎಕ್ಸಸೈಸ್ ಕ್ವಶನ್ಸ್ ಅಂತೂ ಸಾಲ್ವ್ ಮಾಡಲೇಬೇಕು. ಫಿಸಿಕ್ಸ್ ಓಕೆ, ಬಟ್ ಕೆಮಿಸ್ಟ್ರಿ ಅದು ನೀವು ಬಿಡೋಕ್ಕಾಗಲ್ಲ, ಬಟ್ ಹೇಳ್ತಿರೋದು. ಬಟ್ ಕೆಮಿಸ್ಟ್ರಿ ಅಂತೂ ಯು ಕೆನಾಟ್ ಮಿಸ್ ಆ್ಯಂಡ್ ಯು ಶುಡ್ ನಾಟ್ ಮಿಸ್. ಇಫ್ ಯು ಆರ್ ಟಾರ್ಗೆಟಿಂಗ್ 70 ಅಥವಾ ಅರೌಂಡ್ 70ಗಿಂತ ಜಾಸ್ತಿ ಅಂದರೆ ದಟ್ ಈಸ್ ಇಂಪಾರ್ಟೆಂಟ್. ಈಗ ಏನು ಹೇಳಿದ್ದೀನಲ್ಲ, ಇದ್ರ ಜೊತೆ ನೀವು ಮಾಡಿದ್ರೆ 70 ಮೇಲೆ ಆರಾಮ್ ಬರುತ್ತೆ. ನೆಕ್ಸ್ಟು ಬಯಾಲಜಿ, ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ಸು. ಯಾಕೆ ಅಂತಿದ್ದೀನಿ ಅಂದರೆ ಅಲ್ಲಿ ಕೀವರ್ಡ್ಸ್ ಇರುತ್ತೆ. ಸೊ ಆ ಕೀವರ್ಡ್ಸ್ ಹೆಂಗೆ ಬರೀಬೇಕು, ಆನ್ಸರ್ ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ಅದಕ್ಕೆ ಓಕೆ, MCQs ಆಯಿತು. ಸೊ MCQs ಹೆಂಗೆ ಬೇಕಾದ್ರೂ ಕೇಳ್ಬೋದು, ಬಿಕಾಸ್ ಬಯಾಲಜಿ 1 ಮಾರ್ಕ್ಸು. ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿಂದ ಬೇಕಾದ್ರೂ ಹೆಕ್ ತೆಗಿಬೋದು, ಹೌದೋ ಇಲ್ಲ. ಸೊ ನೆಕ್ಸ್ಟು ಬಯೋಮ್ಯಾಗ್ನಿಫಿಕೇಷನ್ ಎಕ್ಸಾಂಪಲ್ಸು, ಪ್ಲೆಸೆಂಟಾ. ನೆಕ್ಸ್ಟು ಫೋಟೋಸಿಂಥಸಿಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನೇನಾಗುತ್ತೆ. ಸೊ ಹಾರ್ಮೋನ್ ಫಂಕ್ಷನ್, ಗ್ಲ್ಯಾಂಡ್ಸು, ಬೇರೆ ಬೇರೆ ಗ್ಲ್ಯಾಂಡ್ಸ್ ಏನೇನು ಫಂಕ್ಷನ್ಸು ಅದೆಲ್ಲ ನೋಡ್ಕೋಬೇಕು. ಮೇನ್ ಬಿಟ್ನಲ್ಲ, ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ ಔಟ್. ಸೊ ಇದೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ನಾನು ಚಾಪ್ಟರ್ ವೈಸ್ ಮಾಡ್ತಿದ್ದೀನಿ. ಸೊ ನೋಡೋದು, ಚೆಕ್ ಮಾಡೋದು ಮಿಸ್ ಮಾಡಬೇಡ್ರಿ. ಓಕೆ, ಸೊ ಯಾಕೆ ಮಾಡ್ತಿದ್ದೀನಿ ಅಂದರೆ ಅಗೇನ್ ಒಂದು ಕಾನ್ಫಿಡೆನ್ಸ್, ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮ ಕಾನ್ಫಿಡೆನ್ಸು. ಯಾವ ಕ್ವಶನ್ ಹೆಂಗೆ ಬಂದ್ರೂ ನಾನು ಸಾಲ್ವ್ ಮಾಡೋಂಗಿರಬೇಕು. ಅದಕ್ಕೆ ಅಪ್ರೋಚ್ ಏನು ಬೇಕು, ಯಾವ ಥರ ನೋಡಬೇಕು, ಯಾವ ಥರ ಕ್ವಶನ್ ಸ್ಟಾರ್ಟ್ ಮಾಡಬೇಕು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಸೊ ಚಾಪ್ಟರ್ ವೈಸ್ ಮಾಡ್ತಿದ್ದೀನಿ, ಚೆಕ್ ಮಾಡೋದು ಮರಿಬೇಡ್ರಿ. ಓಕೆ, ನೆಕ್ಸ್ಟು ಆಲ್ಮೋಸ್ಟ್ ಆಲ್. ಓಕೆ, ನೆಕ್ಸ್ಟು
ಸೊ ಕೀ ಟಾಪಿಕ್ಸ್ ಹಾಗೇನು ಈಗ ಫಿಸಿಕ್ಸು ಕೆಮಿಸ್ಟ್ರಿ ನೋಡೋಂಗಿದ್ರೆ ಸಪ್ರೇಟ್ ಇದೆ. ಸೊ ಎಲೆಕ್ಟ್ರಿಸಿಟಿಲಿ ಸೊ ಹೋಮ್ಸ್ ಲಾ, ಜೋಲ್ಸ್ ಲಾ, SI ಯೂನಿಟ್ಸು ಇದೆಲ್ಲ. ನೆಕ್ಸ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ನೋಡೋಂಗಿದ್ರೆ ಸೊ ಇದೆಲ್ಲ ಕೀ ಟಾಪಿಕ್ಸ್ ಇದೆ, ನೋಡೋಣ. ಸೊ ಲೈಟಲ್ಲಿ ಏನೇನಿದೆ, ಸೊ ರಿಫ್ರ್ಯಾಕ್ಷನ್ನು, ಇದು ಸಪ್ರೇಟ್ ಬೇಕು ಅಂದರೆ ನಾನು ಬೇಕಿದ್ರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಹೇಳ್ತೀನಿ. ಓಕೆ, ನೆಕ್ಸ್ಟು ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡಲ್ಲಿ ಸೊ ಯಾವುದು ಕೀ ಕಾನ್ಸೆಪ್ಟ್ಸು. ಫೈನ್. ಸೊ ಈ ಕೆಮಿಸ್ಟ್ರಿಲಿ ಸೊ ಕೆಮಿಕಲ್ ರಿಯಾಕ್ಷನ್ಸು ಏನೇನು, ನೆಕ್ಸ್ಟು ಆ್ಯಸಿಡ್ ಬೇಸ್ ಸಾಲ್ಟ್ಸು. ಸೊ ಇದಷ್ಟು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಾನು ಇದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಕೀ ಕಾನ್ಸೆಪ್ಟ್ಸ್ ಹೇಳೋದು. ಓಕೆ, ಬಿಕಾಸ್ ಒಂದೇ ವೀಡಿಯೋಲೆಲ್ಲ ಹೇಳೋದಂದರೆ ಸರ್ ಏನು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಬೇಕು ಅಂದರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನೋಡೋಣ. ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂತೂ ಪ್ರಾಕ್ಟೀಸ್ ಮಾಡಲೇಬೇಕಾ? ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ನೆಕ್ಸ್ಟು ಈಗ ಫ್ಲ್ಯಾಶ್ ಕಾರ್ಡ್ಸು. ಸೊ ಫ್ಲ್ಯಾಶ್ ಕಾರ್ಡ್ಸು ಅಂದರೆ ನಿಮಗೆ ಕೆಲವೊಂದು ರಿಯಾಕ್ಷನ್ಸ್ ಅಂತೂ ನಾನು ಮಾಡಿದ್ದೀನಿ. ಯು ಹ್ಯಾವ್ ಟು ಈಗ ಪ್ರಿಪೇರ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಓಕೆ, ನನಗೆ ಯಾವುದು ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಥವಾ ನಾನು ಎಷ್ಟು ಸಲ ಓದಿದ್ರು ಕನ್ಫ್ಯೂಸ್ ಆಗ್ತಿದೆ ಅಥವಾ ಬರೆಯೋಕ್ಕಾಗ್ತಿಲ್ಲ ಅಂತ ಇತ್ತು ಅಂದರೆ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ರಿ. ಸೊ ಅದನ್ನು ಅವಾಗ ಚೆಕ್ ಮಾಡ್ತಿರ್ಬೇಕು. ಈಗ ಎಕ್ಸಾಂಪಲ್ ಹಾರ್ಮೋನ್ಸ್. ಸೊ ಪ್ರತಿದಿನ ಯು ಹ್ಯಾವ್ ಟು ಮೇಕ್ ಎ ಹ್ಯಾಬಿಟ್, ನಾನು ಒಂದು ಚಾಪ್ಟ್ರಿಂದ ಇಷ್ಟು ರಿಯಾಕ್ಷನ್ಸ್ ಆದರೂ ನೋಡ್ತೀನಿ. ಲೆಟ್ಸ್ ಸೇ ಹಾಫ್ ಮುಗಿಸ್ತೀರಾ, ಮುಗಿಸ್ತೀರಾ, ಟೈಮ್ ಇಲ್ಲ, ಯು ಡೋಂಟ್ ಹ್ಯಾವ್ ಟೈಮ್, ರೈಟ್? ಸೊ ಇವತ್ತು ನಾನು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಇಟ್ಕೊಂಡೆ ಅಂದರೆ ನಾನು ಅರ್ಧ ರಿಯಾಕ್ಷನ್ಸ್ ಮುಗಿಸ್ತೀನಿ ಅಟ್ ಎನಿ ಕಂಡೀಷನ್. ಸೊ ನಾನು ಫ್ಲ್ಯಾಶ್ ಕಾರ್ಡ್ಸಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಏನಾದರೂ ರಿಯಾಕ್ಷನ್ಸ್ ಇದ್ದರೆ ಅದನ್ನು ಹಾಕಿದ್ದೀನಿ. ಸೊ ಚೆಕ್ ಮಾಡಿರಿ. ಓಕೆ, ಸೊ ಪ್ರತಿ ಚಾಪ್ಟ್ರದ್ದು 4 ಚಾಪ್ಟ್ರದ್ದು ರಿಯಾಕ್ಷನ್ಸ್ ಇದೆ. ಸೊ ಚೆಕ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಓಕೆ, ಸೊ ಏನೇನಿದೆ, ಏನೇನು ನೋಡ್ಕೋಬೇಕು, ಸೊ ಪ್ರತಿಯೊಂದೂ ಚೆಕ್ ಮಾಡಬೇಕಾಗತ್ತೆ. ಸೊ ಲೀಸ್ಟ್ ಡಿಸ್ಟೆನ್ಸ್ ಏನು, ಅಥವಾ ಫ್ಲೆಮಿಂಗ್ಸ್ ಲಾ ಆಯಿತು. ಸೊ ಆ್ಯಮೀಟರ್ ಮೆಜರ್ ಹೆಂಗೆ ಕನೆಕ್ಟ್ ಮಾಡ್ತೀರಾ, ಎಲೆಕ್ಟ್ರಿಕ್ ಕರೆಂಟು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ನೋಡಿರಿ ಸಾಕಷ್ಟಿದೆ. ಸೊ ಅದೇ ಥರ ಎಮ್ ಸಿ ಕ್ಯೂಸು ನಾವು ಒಂದು ರೆಡಿ ಮಾಡ್ತಿದ್ದೀವಿ. ಸೊ ಆದಷ್ಟು ಬೇಗ ನಿಮಗೆ ಕೊಡ್ತೀವಿ. ಬೇಕು ಅಂದರೆ ನೀವು ಮಾಡಬೇಕಾದಷ್ಟೇ ಕಮೆಂಟ್ ಮಾಡಿರಿ. ಓಕೆ, ಇಫ್ ಯು ಗೆಟ್ ಮೋರ್ ರೆಸ್ಪಾನ್ಸ್ ನಾವಾಗ ಹೇಳ್ಬೋದು, ಹೌದಪ್ಪ ಬೇಕು, ನಾ ಮಾಡಬೇಕಾಗತ್ತೆ ಅಂತ. ಓಕೆನಾ? ಫೈನ್. ಸೊ ಸ್ಟಡಿ ಟಿಪ್ಸ್ ಏನೇನು, ಸೊ ಪಾಯಿಂಟ್ಸ್ ಆಯಿತು. ನೆಕ್ಸ್ಟು ಲೇಬಲ್ ಡಯಾಗ್ರಾಮ್ ಮಾಡೋದಾಯಿತು. ಸೊ NCERT ಎಕ್ಸಾಂಪಲ್ ನೋಡೋದಾಯಿತು. ನ್ಯೂಮರಿಕಲ್ಸ್ ಡೈಲಿ ಈಕ್ವೇಷನ್ಸ್ ಪ್ರಾಕ್ಟೀಸ್ ಮಾಡೋದು. ಸೊ ರಿವಿಷನ್ ಮಾಡೋದು ಈಗಾಗಲೇ ಹೇಳಿದ್ದೇನೆ. ಫೈನ್, ರೆಡಿನಾ? ಯು ಆರ್ ರೆಡಿ. ಸೊ ಓನ್ಲಿ ಥಿಂಗ್ ಇಸ್ ನಿಮ್ಮ ಮೈಂಡ್ ಸೆಟ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ಹೇಳಬೇಕು ನಾನು ಮಾಡ್ತೀನಿ ಅಂತ. ಅಂದರೆ ಯಾರ ಕೈಯಿಂದನೂ ನಿಮ್ಮ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿರಿ, ಇಟ್ ಈಸ್ ಪಾಸಿಬಲ್. ಸೊ ಆಲ್ ದಿ ವೆರಿ ಬೆಸ್ಟ್, ಡೂ ವೆಲ್. ಆ್ಯಂಡ್ ಇವತ್ತು ಈವ್ನಿಂಗ್ ಲೈವ್ ಕ್ಲಾಸ್ ಇದೆ, ನೋಡೋದು ಮಿಸ್ ಮಾಡಬೇಡ್ರಿ. ಓಕೆ, ಸೊ ವಿತ್ ದ್ಯಾಟ್ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.